ಶಿವಸೇನೆ ಉದ್ಧವ್ ಠಾಕ್ರೆ ಬಣದವರು ಕನ್ನಡಿಗರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಶಿವಸೇನೆ ಉದ್ಧವ್ ಠಾಕ್ರೆ ಸೋತಿದ್ದಾರೆ. ನೋಡ್ರಿ, ಇದನ್ನೆಲ್ಲ ನೋಡ್ಕೊಂಡಿತ್ತು ಕನ್ನಡಿಗರೇನು ಕೈಗೆ ಬಳೆಯನ್ನ ತೊಟ್ಕೊಂಡಿಲ್ಲ. ಅದ್ರ ಅಪ್ಪನಂಗೆ ಮಾಡ್ತಕ್ಕಂಥ ತಾಕತ್ತು ನಮ್ಮ ಕನ್ನಡಿಗರಿಗಿದೆ, ನಮ್ಮ ಕನ್ನಡ ಪರ ಸಂಘಟನೆಗಳಿಗೂ ಇದೆ, ನಮ್ಮೆಲ್ಲರೂ ಕೂಡ ಇದೆ. ಆದರೆ ಒಂದು ಈ ರೀತಿ ವಾತಾವರಣ ಹಾಳು ಮಾಡಿ ತಮ್ಮ ಒಂದು ಬೇಳೆನ ಬೇಯಿಸ್ಕೊಳ್ತಕ್ಕಂಥ ಷಡ್ಯಂತ್ರ ಪ್ರಯತ್ನ ಮಾಡ್ತಿದ್ರು, ಇದು ಸರಿಯಲ್ಲ. ಮಹಾರಾಷ್ಟ್ರದಲ್ಲಾಗಲಿ ಅಥವಾ ಕರ್ನಾಟಕದಲ್ಲಾಗಲಿ ಇವತ್ತು ಎರಡೂ ಸರ್ಕಾರಗಳು ಕೂಡ ಇವತ್ತು ಜವಾಬ್ದಾರಿಯುತವಾಗಿ ಇದು ಹತೋಟಿಗೆ ತರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಕನ್ನಡಿಗರ ವಿಚಾರದಲ್ಲಿ ಈ ಬಂಡ ಸರ್ಕಾರ ರಾಜಕಾರಣ ಮಾಡುತ್ತೆ ಅಂತ ನನಗೇನು ಅನಿಸೋದಿಲ್ಲ. ಆದರೆ ಕನ್ನಡಿಗರ ಒಂದು ಅಪೇಕ್ಷೆ ಇದೆ, ರಾಜ್ಯ ಸರ್ಕಾರ ಬಹಳ ಗಟ್ಟಿಯಾಗಿ ನಿರ್ದಾಕ್ಷಿಣ್ಯವಾಗಿ ಈ ಪುಂಡರ ವಿರುದ್ಧ ಏನು ಕನ್ನಡಿಗರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ, ಅವರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈಗೊಳ್ಳಬೇಕು. ಶಿವಸೇನೆ ಉದ್ಧವ್ ಠಾಕ್ರೆ ಬಣದವರು ಕನ್ನಡಿಗರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಶಿವಸೇನೆ ಉದ್ಧವ್ ಠಾಕ್ರೆ ಸೋತಿದ್ದಾರೆ. ನೋಡ್ರಿ, ಇದನ್ನೆಲ್ಲ ನೋಡ್ಕೊಂಡಿತ್ತು ಕನ್ನಡಿಗರೇನು ಕೈಗೆ ಬಳೆಯನ್ನ ತೊಟ್ಕೊಂಡಿಲ್ಲ. ಅದ್ರ ಅಪ್ಪನಂಗೆ ಮಾಡ್ತಕ್ಕಂಥ ತಾಕತ್ತು ನಮ್ಮ ಕನ್ನಡಿಗರಿಗಿದೆ, ನಮ್ಮ ಕನ್ನಡ ಪರ ಸಂಘಟನೆಗಳಿಗೂ ಇದೆ, ನಮ್ಮೆಲ್ಲರೂ ಕೂಡ ಇದೆ. ಆದರೆ ಒಂದು ಈ ರೀತಿ ವಾತಾವರಣ ಹಾಳು ಮಾಡಿ ತಮ್ಮ ಒಂದು ಬೇಳೆನ ಬೇಯಿಸ್ಕೊಳ್ತಕ್ಕಂಥ ಷಡ್ಯಂತ್ರ ಪ್ರಯತ್ನ ಮಾಡ್ತಿದ್ರು, ಇದು ಸರಿಯಲ್ಲ. ಮಹಾರಾಷ್ಟ್ರದಲ್ಲಾಗಲಿ ಅಥವಾ ಕರ್ನಾಟಕದಲ್ಲಾಗಲಿ ಇವತ್ತು ಎರಡೂ ಸರ್ಕಾರಗಳು ಕೂಡ ಇವತ್ತು ಜವಾಬ್ದಾರಿಯುತವಾಗಿ ಇದು ಹತೋಟಿಗೆ ತರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಕನ್ನಡಿಗರ ವಿಚಾರದಲ್ಲಿ ಈ ಬಂಡ ಸರ್ಕಾರ ರಾಜಕಾರಣ ಮಾಡುತ್ತೆ ಅಂತ ನನಗೇನು ಅನಿಸೋದಿಲ್ಲ. ಆದರೆ ಕನ್ನಡಿಗರ ಒಂದು ಅಪೇಕ್ಷೆ ಇದೆ, ರಾಜ್ಯ ಸರ್ಕಾರ ಬಹಳ ಗಟ್ಟಿಯಾಗಿ ನಿರ್ದಾಕ್ಷಿಣ್ಯವಾಗಿ ಈ ಪುಂಡರ ವಿರುದ್ಧ ಏನು ಕನ್ನಡಿಗರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ, ಅವರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈಗೊಳ್ಳಬೇಕು.